ಪೋಸ್ಟ್ ಕಾರ್ಡ್ ಸಂಪಾದಕ ಮಹೇಶ್ ವಿಕ್ರಮ್ ಹೆಗಡೆ ಬಂಧನವನ್ನ ವಿರೋಧ ಮಾಡಿ ಡಿಫರೆಂಟ್ ಪ್ರೊಟೆಸ್ಟ್ ಒಂದು ನಡೆದಿದೆ. ಹಿಂದೂ ಕಾರ್ಯಕರ್ತರಿಂದ ಹನುಮಾನ್ ಚಾಲಿಸಾ ಪಠಣ, ಪೋಸ್ಟ್ ಕಾರ್ಡ್ ಮಹೇಶ್ ಬಂಧನವನ್ನ ಖಂಡಿಸಿ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಏರ್ಪಾಡಾಗಿತ್ತು. ಮೂಡಬಿದಿರೆಯ ದೇವಸ್ಥಾನದಲ್ಲಿ ಹನುಮಾನ್ ಚಾಲಿಸಾ ಪಠಣ ಮಾಡಿದ್ದಾರೆ. ಹಿಂದುತ್ವಕ್ಕಾಗಿ ಧ್ವನಿ ಎತ್ತಿದ್ರೆ ಏಕೆ ಬಂಧನ ಮಾಡಬೇಕು? ರಾಜ್ಯದಲ್ಲಿ ತುಘಲಕ್ ಆಡಳಿತ ನಡೀತಿದೆಯಾ? ಸೊ ವಿಕ್ರಮ್ ಹೆಗಡೆ ಅವರ ಬೆಂಬಲಿಗರಿಂದ ಹನುಮಾನ್ ಚಾಲಿಸಾ, ಅದರಲ್ಲೂ ಹಿಂದುತ್ವ ಕಾರ್ಯಕರ್ತರಿಂದ, ಹಿಂದೂ ಕಾರ್ಯಕರ್ತರು ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಹಿಂದೂ ಬೇರೆ ಹಿಂದುತ್ವ ಬೇರೆ. ಪೋಸ್ಟ್ ಕಾರ್ಡ್ ಮಹೇಶ್ ಬಂಧನ ಖಂಡಿಸಿ ಮಂಗಳೂರಲ್ಲಿ ಪ್ರೊಟೆಸ್ಟ್. ಮೂಡಬಿದಿರೆ ದೇವಸ್ಥಾನದಲ್ಲಿ ಹನುಮಾನ್ ಚಾಲಿಸಾ ಪಠಣ, ಹಿಂದುತ್ವಕ್ಕಾಗಿ ಧ್ವನಿ ಎತ್ತಿದ್ರೆ ಏಕೆ ಬಂಧನ ಮಾಡಬೇಕು? ರಾಜ್ಯದಲ್ಲಿ ತುಘಲಕ್ ಆಡಳಿತ ನಡೀತಿದೆಯಾ? ಮೊಘಲರು ಏನಾದರೂ ಆಡಳಿತ ನಡೆಸ್ತಿದಾರ? ರಾಜ್ಯ ಸರ್ಕಾರ ಮೊಘಲರಂತೆ ವರ್ತಿಸ್ತಾ ಇದೆ. ತಕ್ಷಣ ಮಹೇಶ್ ರಿಲೀಸ್ ಮಾಡಬೇಕು, ಸರ್ಕಾರಕ್ಕೆ ಹಕ್ಕೊತ್ತಾಯ. ಮಹೇಶ್ ವಿಕ್ರಮ್ ಹೆಗಡೆ ಬಂಧನ. ಪೋಸ್ಟ್ ಕಾರ್ಡ್ ಒಂದನ್ನು ಮಾಡ್ತಾರೆ ಮಹೇಶ್ ವಿಕ್ರಮ್ ಹೆಗಡೆ. ಆ ಪೋಸ್ಟ್ ಕಾರ್ಡ್ನಲ್ಲಿ ರಾಜ್ಯದ ಸಿದ್ದರಾಮಯ್ಯರನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಒಂದು ಫೋಟೋವನ್ನು ಕ್ರಿಯೇಟ್ ಮಾಡ್ತಾರೆ. ಒಂದು ತರಹದಲ್ಲಿ ಅಪಹಾಸ್ಯ ಮಾಡೋ ತರಹ ಫೋಟೋ ಇರುತ್ತೆ. ಆ ಪೋಸ್ಟ್ ಕಾರ್ಡ್ನ ಕೆಳಗೊಂದು ಬರೀತಾರೆ, ಗಣಪತಿ ರ್ಯಾಲಿಗೆ ಕಲ್ಲು ತೂರಿರುವ ಮಸೀದಿಗಳನ್ನ JCB ತಂದು ಬೀಳಿಸಬೇಕು ಅಂತ ಹೇಳಿ ಒಂದು ಬರಹ. ಆ ಬರಹ ಸಮಾಜದ ಶಾಂತಿಯನ್ನು ಕದಡುವಂತಿದೆ ಅಂತ ಹೇಳಿ ಮಂಗಳೂರಿನ ಮೂಡಬಿದಿರೆಯ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡ್ತಾರೆ. ಸುಮೋಟೋ ಕೇಸ್ ಅದು. ಯಾರು ಮೊಹಮ್ಮದ್ ಅಶ್ರಫ್ ಹೋಗಿ ದೂರು ಕೊಟ್ಟಿದ್ದಲ್ಲ, ಸ್ವಯಂ ಪ್ರೇರಿತ ದೂರು ದಾಖಲದು. ಅದಾದ ನಂತರ ಮಹೇಶ್ರನ್ನ ಠಾಣೆಗೆ ಕರೆಸ್ತಾರೆ. ಠಾಣೆ ಬೇಲ್ ಸಿಗುತ್ತೆ, ಹೋಗ್ಬಿಡಿ, ಸ್ಟೇಷನ್ ಬೇಲ್ ಆಗುತ್ತೆ ಅಂತ ಹೇಳಿ ಪುಸಲಾಯಿಸಿ ಕರೆಸ್ಕೊಂಡ್ರು ಮಹೇಶ್ರನ್ನ. ಬಂದಿದ್ದೇ ತಡ ಇವರ್ ಅಂಡರ್ ಅರೆಸ್ಟ್ ಅಂದ್ರು ಪೊಲೀಸ್ನವರು. ಸಂಜೆ ಹೊತ್ತಿಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು ಹೇಳಿದ್ರು, ನ್ಯಾಯಾಂಗ ಬಂಧನ ಕೊಡಿ ಈತನಿಗೆ ಅಂತ. ನ್ಯಾಯಾಲಯದ ಆದೇಶ ಆತನಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಬಹುಶಃ ಇವತ್ತು ವಿಕ್ರಮ್ ಪರ ವಕೀಲರು ಸ್ವಲ್ಪ ಓಡಾಟ ನಡೆಸಿದ್ದಾರೆ. ಇವತ್ತು ಅವರ ವಿಚಾರಣೆ ಇತ್ತು, ಅವರ ಜಾಮೀನು ಅರ್ಜಿ. ಅದರ ಮುಂದಿನ ಅಪ್ಡೇಟ್ಸ್ಗಳು ಬರಬೇಕು ಅಷ್ಟೇ. ಸೊ ವಿಕ್ರಮ್ ನ್ಯಾಯಾಂಗ ಬಂಧನ ಮುಂದುವರಿಯುತ್ತಾ ಅಥವಾ ಜಾಮೀನು ಸಿಗುತ್ತಾ ಅನ್ನೋ ಪ್ರಶ್ನೆಗಳು ಈಗ ಎದುರಾಗಿದೆ. ತಕ್ಷಣ ಮಹೇಶ್ರನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಹಕ್ಕೊತ್ತಾಯ. ಯಾರು? ಬೆರಳೆಣಿಕೆ ಒಂದಷ್ಟು ಮಹೇಶ್ ವಿಕ್ರಮ್ ಹೆಗಡೆ ಅವರ ಬೆಂಬಲಿಗರು ಕೂತು ಹನುಮಾನ್ ಚಾಲಿಸಾ ಪಠಣವನ್ನು ಮಾಡಿದ್ದಾರೆ. ಅದರ ಮುಖಾಂತರವಾಗಿ ವಿಭಿನ್ನ ಪ್ರೊಟೆಸ್ಟ್ ಮಾಡಿ ಸರ್ಕಾರದ ಗಮನ ಸೆಳೆಯುವಂತಹ ಪ್ರಯತ್ನ ಮಹೇಶ್ ಅವರ ಹಿಂಬಾಲಕರಿಂದ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.